ಕತ್ತಿ ಮನೆತನವನ್ನ ಕೆಣಕಿದವರನ್ನ ನಾವು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಲ್ಲ ಎನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಬೆಳಗಾವಿ ಜಿಲ್ಲೆಯಿಂದಲೇ ಹೊರ ಹಾಕ್ತೀವಿ ಅವರನ್ನ. ಈಗೇನಾದರೂ ಮಾತನಾಡಿದರೆ ಕತ್ತಿ ಒಂದು ಮನೆತನ ಏನಿದೆ, ಮನೆತನವನ್ನು ಯಾರಾದರೂ ಕೆಣಕಿದ್ರೆ ನಾವು ಯಾರನ್ನೂ ಕೂಡ ಸುಮ್ಮನೆ ಬಿಡಲ್ಲ. ಹಾಗೆ ಮಾತನಾಡಿದವರನ್ನ ಬೆಳಗಾವಿ ಜಿಲ್ಲೆಯಿಂದಲೇ ನಾವು ಹೊರಗೆ ಹಾಕ್ತೇವೆ. ಸಾಹುಕಾರ್ ಅಡ್ಡಾದಲ್ಲಿ ಗುಡುಗಿದ ರಮೇಶ್ ಕತ್ತಿ. ಯಮಕನ ಮರಡಿಯಲ್ಲಿ ನಿಂತು ಅಬ್ಬರಿಸಿದ್ದಾರೆ ರಮೇಶ್ ಕತ್ತಿ ಅವರು. ಒಂದೇ ಕುಟುಂಬಕ್ಕೆ ಎರಡೂ ಪಕ್ಷದ ಟಿಕೆಟ್ ಕೊಡಬೇಡಿ, ಇದರಿಂದ ಜನರ ಮೇಲೆ ದಬ್ಬಾಳಿಕೆ, ಪಕ್ಷಕ್ಕೂ ಕೂಡ ತೊಂದರೆ ಆಗುತ್ತೆ. ಜಾರಕಿಹೊಳಿ ಬ್ರದರ್ಸ್ ಅನ್ನು ಕಸಕ್ಕೆ ಹೋಲಿಸಿದ್ದಾರೆ ರಮೇಶ್ ಕತ್ತಿ. ಕಾವೇರಿದ ಹುಕ್ಕೇರಿ ವಿದ್ಯುತ್ ಒಂದು ಚುನಾವಣೆ ಏನಿದೆ, ಯಮಕನ ಒಂದು ಮರಡಿಯಲ್ಲಿ ನಡೆದಿರುವಂತಹ ಒಂದು ವಿಚಾರ. ಯಾರಾದರೂ ನಮ್ಮ ಒಂದು ಕತ್ತಿ ಮನೆತನದ ಬಗ್ಗೆ ಏನಾದರೂ ನೀವು ಮಾತಾಡ್ತೀರ ಅಂದರೆ ಅವ್ರನ್ನ ಬೆಳಗಾವಿಯಿಂದ ನಾವು ಹೊರಗೆ ಹಾಕ್ತೀವಿ, ಹುಷಾರಾಗಿರಿ ಈಗಂತ ಹೇಳಿ ಸಾಹುಕಾರ್ ಅವರ ಒಂದು ಅಡ್ಡಾದಲ್ಲಿ ಮಾತನಾಡಿದ್ದಾರೆ ರಮೇಶ್ ಕತ್ತಿ ಅವರು. ಒಂದೇ ಕುಟುಂಬದಕ್ಕೆ ಎರಡೂ ಒಂದು ಟಿಕೆಟ್ಗಳನ್ನು ಕೊಡಬೇಡಿ, ಪಕ್ಷದ ಟಿಕೆಟ್ಗಳನ್ನು ಕೊಡಬೇಡಿ, ಇದರಿಂದ ಜನರಿಗೆ ಒಂದು ಕೆಟ್ಟ ಪರಿಣಾಮ ಬೀರುತ್ತೆ, ಜನರ ಮೇಲೆ ದಬ್ಬಾಳಿಕೆ ಆಗುತ್ತೆ, ಪಕ್ಷಕ್ಕೂ ಕೂಡ ಇದರಿಂದ ತೊಂದರೆ ಆಗುತ್ತೆ. ಜಾರಕಿಹೊಳಿ ಬ್ರದರ್ಸ್ ಏನಿದ್ದಾರೆ, ಸತೀಶ್ ಜಾರಕಿಹೊಳಿ, ರಮೇಶ್ ಜಾರಕಿಹೊಳಿ, ಇವರಿಬ್ಬರು ಬ್ರದರ್ಸ್ ಏನಿದೆ ಅವರ ಬಗ್ಗೆ ಮಾತನಾಡ್ತಾ ಇರುವಂಥದ್ದು. ಅವರನ್ನು ಕಸಕ್ಕೆ ಹೋಲಿಸಿರುವಂಥದ್ದು ರಮೇಶ್ ಕತ್ತಿ. ಕತ್ತಿ ವರ್ಸಸ್ ಸಾಹುಕಾರ್ ಎನ್ನುವಂಥ ಒಂದು ಫೈಟ್ ನಡೀತಾ ಇತ್ತು, ಅದೇ ವಿಚಾರವಾಗಿ ಮಾತನಾಡಿರುವಂಥದ್ದು. ಕಾವೇರಿದ ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ಏನಿದೆ, ಆ ಚುನಾವಣೆಯ ವಿಚಾರದಲ್ಲಿ ಮಾತನಾಡಿರುವಂಥದ್ದು. ಯಮಕನ ಮರಡಿ ಏನಿದೆ ಅಲ್ಲಿ ನಿಂತು ಮಾತನಾಡ್ತಾ ಇರುವಂಥದ್ದು ರಮೇಶ್ ಕತ್ತಿ ಅವರು ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಮಾತನಾಡಿರುವಂಥದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.